ಹಲೋ ಫ್ರೆಂಡ್ಸ್, ನಮಸ್ಕಾರ. ಗೀತಾ ಕಿಚನ್ಗೆ ಸುಸ್ವಾಗತ. ಈ ದಿನ ನಾನು ಸ್ವಾದಿಷ್ಟಭರಿತವಾದಂತಹ ಮತ್ತು ಪೌಷ್ಟಿಕಾಂಶ ಭರಿತವಾದಂತಹ ಒಂದು ಪೌಡರನ್ನು ಸಿದ್ಧ ಮಾಡಿದ್ದೇನೆ. ಇದರ ಸಹಾಯದಿಂದ ನಾವು ಗಂಜಿಯನ್ನು ಮಾಡಿಕೊಂಡು ಕುಡಿಬೋದು. ನೋಡಿ, ಎಲ್ಲ ಧಾನ್ಯಗಳನ್ನು ಮಿಕ್ಸ್ ಮಾಡಿ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೇನೆ. ಪೌಡ್ರು ಈ ಥರ ಇದೆ. ಈ ಒಂದು ಸ್ವಾದಿಷ್ಟಕರವಾದ ಗಂಜಿಯನ್ನು ತಯಾರು ಮಾಡೋದಕ್ಕೆ ಬೇಕಾಗುವಂತಹ ಧಾನ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಇದು ಧಾನ್ಯಗಳಲ್ಲಿ ಒಂದಾದಂತಹ ಸಾಮೆ, ಇದು ಕೊರಲೆ, ಇದು ನವಣೆ, ಇದು ಅರ್ಕ, ಇದು ಸಜ್ಜೆ. ಇದಿಷ್ಟು ಸಿರಿಧಾನ್ಯಗಳು ಅಂತ ನಾವು ಕರಿತೀವಿ. ಇದರ ಜೊತೆಗೆ ನಾನು ಬಳಸಿರುವಂತಹ ಉಳಿದಂತಹ ಧಾನ್ಯಗಳು ಯಾವುದು ಅಂತಂದರೆ, ಇಲ್ಲಿ ಹೆಸರು ಕಾಳನ್ನು ಬಳಸ್ಕೊಂಡಿದ್ದೀನಿ. ಇಲ್ಲಿ ಒಂದೊಂದು ಧಾನ್ಯಗಳಲ್ಲೂ ಕೂಡ ಒಂದೊಂದು ಪೋಷಕಾಂಶಗಳು ನಮಗೆ ಸಿಗುತ್ತೆ. ಮತ್ತು ಇಲ್ಲಿ ಇದನ್ನು ಕೂಡ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಇದು ಸೋಯಾ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಜೋಳವನ್ನು ಕೂಡ ನಾನು ಬಳಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ರಾಗಿ ಕೂಡ ಬಹಳ ಮುಖ್ಯವಾದಂತಹ ಒಂದು ಧಾನ್ಯ, ಸಿರಿಧಾನ್ಯದ ಗುಂಪಿಗೆ ಇದು ಸೇರಿಕೊಳ್ಳುತ್ತೆ. ಮತ್ತು ಕಡಲೆಕಾಳನ್ನು ಕೂಡ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಇದು ಕೂಡ ಸತ್ವಭರಿತವಾದಂತಹ ಒಂದು ಧಾನ್ಯ. ಇದು ಕಡಲೆಕಾಯಿ ಬೀಜ, ಇದು ದ್ವಿದಳ ಧಾನ್ಯ ಮತ್ತು ಎಣ್ಣೆ ಅಂಶ ಕೂಡ ಇರುತ್ತೆ. ಇದರಲ್ಲೂ ಕೂಡ ವಿಟಮಿನ್ಸ್ಗಳು ಹೇರಳವಾಗಿ ನಮಗೆ ಸಿಗುತ್ತೆ. ಜೊತೆಗೆ ನಾನು ಈ ಬಾದಾಮಿಯನ್ನು ನೀವು ಬೇಕಾದರೆ ಸೇರಿಸ್ಕೋಬಹುದು. ಇಲ್ಲ, ಈ ಬಾದಾಮಿನಲ್ಲಿ ಎ ವಿಟಮಿನ್ಸು ಇರೋದ್ರಿಂದ, ತುಂಬ ಹೇರಳವಾಗಿರೋದ್ರಿಂದ ನಮ್ಮ ಕಣ್ಣಿಗೆ ಮತ್ತು ಚರ್ಮಕ್ಕೆ ಒಳ್ಳೆಯ ಒಂದು ಪೋಷಕಾಂಶವನ್ನು ಕೊಡುತ್ತೆ. ಇದನ್ನು ಬೇಕಾದರೆ ನೀವು ಹಾಕೋಬೋದು, ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ಇಲ್ಲಿ ನಾನು ಚಕ್ಕೆ ಮತ್ತು ಲವಂಗ ಕೂಡ ತೊಗೊಂಡಿದ್ದೇನೆ. ಚಕ್ಕೆಯ ಒಂದು ವಿಶೇಷ ಗುಣ ನಿಮಗೆ ಗೊತ್ತಿದೆ. ಇದು ಬಿ ಪಿಯನ್ನು ಕಡಿಮೆ ಮಾಡಿಸುತ್ತೆ ಮತ್ತು ನಾರ್ಮಲ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈ ಒಂದು ಪೌಡರ್ಗೆ ಒಂದು ಒಳ್ಳೆಯ ರುಚಿಯನ್ನು ಕೂಡ ಇದು ನಮಗೆ ಕೊಡುತ್ತೆ. ಕಡೆಯದಾಗಿ ನಾನು ಬಳಸ್ಕೊಳ್ತಾ ಇರೋಂಥದ್ದು ಒಂದು ಏಲಕ್ಕಿ ಕೂಡ ಈ ಒಂದು ಪೌಡ್ರಿಗೆ ಒಂದು ಸುವಾಸನೆಯನ್ನು ಕೊಡ್ತಾ ಹೋಗುತ್ತೆ. ಸೊ ಇವೆಲ್ಲವನ್ನು ನಾನು ಚೆನ್ನಾಗಿ ಹುರಿದು ನಾನು ಈ ಥರ ಪೌಡ್ರನ್ನು ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ನಾನು ಧಾನ್ಯಗಳನ್ನು ಹುರ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ರಾಗಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಣ್ಣ ಉರಿಯಲ್ಲಿ ನಾವು ನಿಧಾನವಾಗಿ ಹುರ್ಕೊಳ್ಬೇಕು. ಇದು ಗಮ್ ಅಂತ ವಾಸನೆ ಬರೋ ತನಕ ಹುರ್ಕೋಬೇಕು. ಇಲ್ಲಾಂತಂದರೆ ಪೌಡ್ರು ಕೂಡ ನಮಗೆ ಹಸಿಯಾದಂತಹ ಒಂದು ವಾಸನೆ ಬರುತ್ತೆ. ನೋಡಿ, ಈ ಥರ ನಿಧಾನವಾಗಿ ನಾವು ಹುರ್ಕೊಳ್ಬೇಕು. ಸುವಾಸನೆ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಇದೇ ರೀತಿ ನಾವು ಎಲ್ಲ ಧಾನ್ಯಗಳನ್ನು ಕೂಡ ಕಡಿಮೆ ಉರಿಯಲ್ಲಿ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಈ ಥರ ಹುರಿದು ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಡಿಮೆ ಕ್ವಾಂಟಿಟಿಲಿ ನೀವು ಮಾಡಿಕೊಂಡ್ರೆ ಮಿಕ್ಸಿಲಿ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ನೀವು ಮಿಲ್ಲಲ್ಲಿ ಬಿಡಿಸ್ಕೊಂಬರ್ಬೇಕಾಗತ್ತೆ. ಮತ್ತು ಈ ಪೌಡ್ರಿಂದ ನಾವು ಗಂಜಿಯನ್ನು, ನೋಡಿ ಈ ಥರ ಗಂಜಿ ನಾನು ಮಾಡಿದ್ದೀನಿ. ಗಂಜಿಯನ್ನು ಬೇಕಾದರೂ ನೀವು ಮಾಡ್ಕೋಬೋದು, ಇಲ್ಲ ಅಂತಂದರೆ ದೋಸೆ ಕೂಡ ನಾವು ಮಾಡ್ಕೋಬೋದು. ಬೆಳಗ್ಗೆ ನಮ್ಮ ದಿನಚರಿಯನ್ನು ಪ್ರಾರಂಭ ಮಾಡುವ ಮೊದಲು ಈ ಥರ ಒಂದು ಸಿರಿಧಾನ್ಯಗಳು, ಎಲ್ಲ ಧಾನ್ಯಗಳಿಂದ ಮಾಡಿದಂತಹ ಒಂದು ಪೌಡ್ರಿಂದ ನಾವು ಈ ಥರ ಗಂಜಿಯನ್ನು ಮಾಡಿಕೊಂಡ್ರೆ ನಮ್ಮ ದಿನಚರಿ ಬಹಳ ಚೆನ್ನಾಗಿರುತ್ತೆ. ಮತ್ತು ಶಕ್ತಿಶಾಲಿ ಮತ್ತು ವಿಟಮಿನ್ಸ್ಗಳು ಕೂಡ ನಮಗೆ ದೊರಕುತ್ತಾ ಹೋಗುತ್ತೆ. ಮತ್ತು ನಾನು ಬಳಸಿರುವಂಥ ಎಲ್ಲ ಧಾನ್ಯಗಳು ಕೂಡ ಅಂತಹ ದುಬಾರಿ ಖರ್ಚಿನೇನಲ್ಲ. ನಮಗೆ ಕೈಗೆಟುಕುವ ಬೆಲೆಯಲ್ಲಿ ನಾವು ಈ ಪೌಡರನ್ನು ನಾವು ಸಿದ್ಧ ಮಾಡಿ ಇಟ್ಕೋಬೋದು. ಈ ಒಂದು ಗಂಜಿ ಅಥವಾ ದೋಸೆಯನ್ನು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವ್ರಿಗೂ ಕೂಡ ನಾವು ಇದನ್ನು ಕೊಡ್ತಾ ಹೋಗ್ಬೋದು. ಅವ್ರಿಗೆ ಒಂಥರ ಎಲ್ಲ ರೀತಿಯ ಒಂದು ವಿಟಮಿನ್ಸ್ಗಳು ಅವ್ರಿಗೆ ದೇಹಕ್ಕೆ ಪೂರೈಕೆ ಆಗುತ್ತೆ. ಇಲ್ಲಿ ನಾನು ಬಳಸಿರೋಂಥ ಪ್ರತಿಯೊಂದು ಧಾನ್ಯಗಳಲ್ಲೂ ಕೂಡ ಒಂದೊಂದು ವಿಟಮಿನ್ಸ್ಗಳು ನಮಗೆ ಹೇರಳವಾಗಿ ನಮಗೆ ಸಿಗುತ್ತೆ. ಹಾಗಾಗಿ ಈ ಒಂದು ಇಷ್ಟೆಲ್ಲ ಕಾಳುಗಳನ್ನು ಬಳಸಿ ನಾವು ಒಂದು ಗಂಜಿಯನ್ನು ತಯಾರು ಮಾಡಿಕೊಂಡಾಗ ನಮಗೆ ಬೇರೆ ಯಾವುದೇ ಒಂದು ಪೌಷ್ಟಿಕಾಂಶದ ಕೊರತೆ ನಮ್ಮ ದೇಹಕ್ಕೆ ಉಂಟಾಗೋದಿಲ್ಲ. ಸೊ ಇದನ್ನು ನೀವು ಮಾಡಿ ನೋಡಿ, ಟೇಸ್ಟ್ ನೋಡಿ, ಬಹಳ ಸುವಾಸನಾ ಭರಿತವಾದಂತಹ ಒಂದು ಪೌಡ್ರು ಮತ್ತು ಗಂಜಿ ಆಗುತ್ತೆ. ಇದು ನಿಮಗೆ ಇಷ್ಟ ಆಗಿದ್ದರೆ ಮಾಡಿ ನೋಡಿ, ಮತ್ತು ಅದ್ರ ಬಗ್ಗೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು ಫ್ರೆಂಡ್ಸ್.